ನನ್ನಿಂದಲೇ ಆಜ್ಞೆಯನ್ನು ಪಡೆದು ಮೃಗಬೇಟೆಗಾಗಿ ಹೊರಟು ಹೋದವ ನೀನು. ಮೃಗಬೇಟೆಯಾಡಿ ಮನೆಯನ್ನು ಬಂದು ಸೇರಿದ್ದಿ ಕಂದ. ನಿನ್ನ ಮುಖವನ್ನು ನೋಡುವಾಗ ವ್ಯತ್ಯಾಸವನ್ನೇ ಕಾಣುತ್ತಾ ಇದ್ದೇನೆ. ಮುಖ ಬಾಡಿ ಹೋಗಿದೆ, ಮುಖದಲ್ಲಿ ದುಗುಡ ಎದ್ದು ಕಾಣುತ್ತಾ ಇದೆ. ಮಾತನಾಡಿಸಿದ್ರೆ ಮಾತನಾಡುವುದಿಲ್ಲ, ಉಣ್ಣುವುದಿಲ್ಲ, ತಿನ್ನುವುದಿಲ್ಲ. ಕಂದ, ಈ ರೀತಿಯಾಗಿ ನೀನು ಮೌನವಾಗಿದ್ರೆ ಏನಾಯ್ತೆಂಬುದು ನನಗೇ ಗೊತ್ತಾಗುವುದು ಹೇಳು ಕಂದ. ಏನು ಕಷ್ಟ ಬಂತು, ಯಾಕೆ ಈ ದುಗುಡ ಹೇಳು ಮಗನೇ. ಗೊತ್ತಾಗಿಲ್ಲ ತಾಯಿ. ಯಾಕಪ್ಪ? ನಿಮ್ಮಿಂದಲೇ ಅನುಮತಿಯನ್ನು ಪಡೆದುಕೊಂಡು ಸುದೇವನ ಜೊತೆಯಲ್ಲಿ ಬೇಟಾಡಲಿಕ್ಕೆ ಬೇಕಾಗಿ ಕಾಡಲು ಸೇರಿದೆ. ಹೌದು. ಬೇಟಾಡುತ್ತಾ ಮುಂದೋದಂತಹ ಸಮಯದಲ್ಲಿ ವಿಶ್ರಾಂತಿಯನ್ನು ಪಡೆಯಕ್ಕೆ ಬೇಕಾಗಿ ಒಂದು ಮರದಲ್ಲಿ ಕುಳಿತಮ್ಮ. ಏನಾಯ್ತು? ಅಲ್ಲಿ ಒಬ್ಬಲಾಕೆ ಸೌಂದರ್ಯದಿಂದ ತರುಣಿ ಹಲವು ಮಂದಿ ಸಖಿಯನ್ನು ಸೇರಿಕೊಂಡು ಬಂದಿದ್ದಿಲ್ಲಮ್ಮ. ಆಕೆಯ ನೋಡಿದಾಕ್ಷಣ ಆಕೆಯ ಪರಿಚಯವನ್ನು ಕೇಳಬೇಕಂತ ಹಂಬಲವಾಯಿತು. ಕೇಳಿದ್ಯಾ? ಆಕೆಯ ಪರಿಚಯವನ್ನು ಕೇಳಿದಮ್ಮ. ಯಾರಂತೆ? ತೋಂಡ ರಾಜ್ಯವನ್ನೇ ಆಳ್ವಿಕೆ ಕೇಳಿದಮ್ಮ. ಯಾರಂತೆ? ತೋಂಡ ರಾಜ್ಯವನ್ನೇ ಆಳ್ವಿಕೆ ಮಾಡುವಂತ ಆಕಾಶರಾಯ ಮತ್ತು ಧರಣಿ ದೇವಿಯ ಮಗಳ ಅಂತ ಪದ್ಮಾವತಿ ಅಂತೇಳಿ. ಪದ್ಮಾವತಿ ಅಮ್ಮ,
ಕನಸು ನನಸು ಭಾವದ ಭ್ರಮೆಯು ಆಕೆಯ ರೂಪಕ್ಕೆ ಮರುಳಾಗಿ